ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಒಂದು ಕಡೆ ಶುರುವಾಗಿದೆ. ಒಪ್ಪಂದ ಆಗಿದೆ ಅಂತ ಆದರೆ ನಾವು ಯಾಕಪ್ಪ ಇರಬೇಕು, ಸಿದ್ದರಾಮಯ್ಯ DKಶಿ ಇಬ್ಬರೇ ರಾಜಕಾರಣ ಮಾಡ್ಕೊಂಡು ಹೋಗ್ಬಿಡ್ಲಿ, ನಾವೆಲ್ಲ ಯಾಕಬೇಕು ಅಂತ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗರಂ ಆಗಿದ್ದಾರೆ. ಅದನ್ನು ಸಿದ್ದರಾಮಯ್ಯ ಅವರ ನಡುವೆ ಮತ್ತು DKಶಿ ಅವರ ನಡುವೆ ಪವರ್ ಶೇರಿಂಗ್ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸೂತ್ರ ಏನೋ ರೆಡಿಯಾಗಿದೆಯಂತೆ. ಸೂತ್ರ ಇದ್ದಿದ್ದು ಬಹಳ ದಿನಗಳಿಂದ ಓಡಾಡ್ತಾ ಇರ್ತಕ್ಕಂಥ ಮಾತು. ಯಾವತ್ತಿಗೆ ದೆಹಲಿಯಲ್ಲಿ ಮಾತುಕತೆಯಾಗಿ ಸಿದ್ದರಾಮಯ್ಯನವರು CM ಆಗ್ತಾರೋ ಅವಾಗಿಂದ ಹೈಕಮಾಂಡ್ ನಾಯಕರು ಏನು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವರಿಗೆ ಅಂತ ವಿಷಯ ಓಡಾಡ್ತಾ ಇದೆ. ಕನ್ಫರ್ಮ್ ಅಂತ ಸಿದ್ದರಾಮಯ್ಯನವ್ರು ಕೇಳಿದ್ರು ಅವರು ಮಾತಾಡಲ್ಲ, DK ಶಿವಕುಮಾರ್ ಅವರು ಕೇಳಿದ್ರೆ ಅವರು ಕೂಡ ಸರಿಯಾಗಿ ಮಾತಾಡಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಸಾಕ್ತಾ ಇದೆ ಒಂದು ವಿಚಾರ. ಇದೀಗ ಈ ಥರದ್ದೇನೋ ಇದೆಯಂತೆ ಅಂತ ಬಂದಾಗ ಅವರಿಬ್ಬರೇ ಅಧಿಕಾರ ಮಾಡ್ಕೊಂಡು ಹೋಗ್ಬಿಡ್ಲಿ ಬಿಡ್ರಪ್ಪ, ಇನ್ನಾವ್ಯಾಕೆ ಇದರಲ್ಲಿ, ಈ ಒಂದು ಮಾತನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಹೋಮ್ ಮಿನಿಸ್ಟರ್ ಅವರಿಬ್ಬರೇ ಎಲ್ಲ ನಡೆಸ್ಬಿಡ್ಲಿ, ಬೇರೆಯವ್ರು ಇರೋದೇ ಬೇಡವೇನ್ರಪ್ಪ, ಅದೆಲ್ಲ ಆ ರೀತಿ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪರಮ್ ಅವರು ಸಿಟ್ಟಾಗಿದ್ದಾರೆ. ನನಗೇನು ಗೊತ್ತಿಲ್ಲಪ್ಪ. ನಾನು ಯಾರು ಇಬ್ಬರು ಮೂರು ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಶಿವಕುಮಾರ್ ಅವರು ಏನು ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರ್ಬೇಕು ರೀ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ.